ನಿನ್ನೆ ಬ್ಯಾಡಿಗೆಯಲ್ಲಿ ಏನಂತಂದರೆ ನಮ್ಮ ಮೆಣಸಿನಕಾಯಿಗೆ ಸರಿಯಾದಂಥ ಬೆಲೆ ಸಿಗ್ತಿಲ್ಲ ಅಂತೇಳಿ ರೈತರು ಆಕ್ರೋಶಗೊಂಡು ಏನು ಕೆಲವೊಂದಿಷ್ಟು ಅವಘಡ ನಡೆದಿದ್ದು ಇಂದು ಆ ಒಂದು ಬ್ಯಾಡಿಗೆಯಲ್ಲಿರ್ತಕ್ಕಂಥ ಮೆಣಸಿನಕಾಯಿ ಮಾರುಕಟ್ಟೆ ಶಾಂತ ರೂಪ ಪಡೆದಿದೆ ಅಂತಲೇ ಹೇಳ್ಬೋದು. ಸದ್ಯ ನಿನ್ನೆ ನಡೆದಂಥ ಒಂದು ಘಟನಾ ಸ್ಥಳದಲ್ಲಿ ನಾವಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ವಾಹನಗಳು ಕೂಡ ಜಗಮಾಗಿರುವಂಥದ್ದು. ಏನಂದರೆ ಬೆಂಕಿ ಹಚ್ಚಿದ ಕಾರಣ ಎಲ್ಲ ವಾಹನಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿವೆ. ಈ ಹಿನ್ನೆಲೆಯಲ್ಲಿ ಏನಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ರೈತರು ಒಂದು ರೀತಿ ಕುತೂಹಲಕಾರಿಯಾಗಿ ಆ ಒಂದು ಎಲ್ಲ ಸ್ಥಳವನ್ನು ನೋಡಲಿಕ್ಕೆ ಬಂದಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬ್ಯಾಡಗಿಯ ಮೆಣಸಿನಕಾಯಿ ನಿನ್ನೆ ಎಷ್ಟು ರಣರಂಗವಾಗಿತ್ತು, ಇಂದು ಒಂದು ಚೂರು ಶಾಂತತೆಯನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ಸದ್ಯ ಈ ಕಡೆ ಆ ಅಗ್ನಿಶಾಮಕ ದಳ ವಾಹನವನ್ನು ಕೂಡ ನೋಡ್ತಾ ಇರ್ಬೋದು. ನಿನ್ನೆ ಒಂದು ಮೊಟ್ಟ ಮೊದಲ ಬಾರಿಗೆ ಒಂದು ಬೆಂಕಿ ಇಟ್ಟಂಥ ಒಂದು ವಾಹನ ಅಂತ ಹೇಳ್ಬೋದು. ಅಂದರೆ ನಿನ್ನೆ ಏನು ಆಕ್ರೋಶಗೊಂಡಿದ್ದರು ರೈತರು, ಆ ಒಂದು ಆಕ್ರೋಶಗೊಂಡಂಥ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿದ್ದು. ಸದ್ಯ ನೋಡ್ತಾ ಇರೋ ದೃಶ್ಯದಲ್ಲಿ ಈ ಒಂದು ಏನಂತಂದರೆ ಕೃಷಿ ಮಾರುಕಟ್ಟೆಯ ಒಂದು ಮುಖ್ಯ ಕಚೇರಿಯ ಸ್ಥಿತಿಯನ್ನು ನೋಡ್ತಾ ಇರ್ಬೋದು. ನಿನ್ನೆ ದಿನ ಒಂದು ದಾಂಧಲೆ ಆರಂಭವಾಗಿದ್ದೇ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಖ್ಯ ಕಚೇರಿಯಿಂದ ಅಂತಲೇ ಹೇಳ್ಬೋದು. ನಿನ್ನೆ ನ್ಯೂಸ್ ಫಸ್ಟ್ನಲ್ಲೂ ಕೂಡ ನೀವು ಗಮನಿಸಿದ ಹಾಗೆ ಆ ಒಂದು ಸ್ಕಾರ್ಪಿಯೋ ಗಾಡಿ ಏನು ಬಿದ್ದಿದೆ, ಆ ಸ್ಕಾರ್ಪಿಯೋ ಗಾಡಿಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಯುವಕ ಮೇಲೆ ಹತ್ತಿ ಅದನ್ನು ಜಖಂಗೊಳಿಸ್ತಾನೆ. ತದನಂತರ ಒಬ್ಬ ರೈತ ಬಂದು ಒಂದು ಹಾಳೆಯಿಂದ ಏನಂತಂದರೆ ಆ ಒಂದು ವಾಹನಕ್ಕೆ ಬೆಂಕಿಯನ್ನು ಇಡುವಂಥ ಕೆಲಸವನ್ನು ಮಾಡಿರ್ತಾರೆ. ಈ ಕುರಿತು ಈಗಾಗಲೇ ಏನಂತಂದರೆ 47 ಜನ ಕಿಡಿಗೇಡಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿರುವಂಥದ್ದು. ಸಾಕಷ್ಟು ಬಿಗಿ ಭದ್ರತೆಯನ್ನು ಬ್ಯಾಡಗಿಯ ಒಂದು ಮೆಣಸಿನಕಾಯಿ ಮಾರುಕಟ್ಟೆಗೆ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಿರುವಂಥದ್ದು. ಸದ್ಯ ಆ ಒಂದು ಕಟ್ಟಡದ ಒಳಭಾಗದಲ್ಲಿ ಹೋಗೋಣ. ಆ ಕಟ್ಟಡದ ಒಳಭಾಗ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಂಡಿದೆ, ಯಾವ ರೀತಿಯಾಗಿ ಅಂದರೆ ಸುಂದರವಾಗಿದ್ದಂಥ ಕಟ್ಟಡ. ಈ ಒಂದು APMC ಮಾರುಕಟ್ಟೆಗೆ ಇದೊಂದು ರೀತಿ ಕಳಸ ಇದ್ದ ಹಾಗೆ. ರೇಟ್ ಫಿಕ್ಸ್ ಆಗೋದು, ರೈತರಿಗೆ ಏನಾದರೂ ತೊಂದರೆ ಆದರೆ, ಏನಾದರೂ ಸಮಸ್ಯೆ ಆದರೆ ಎಲ್ಲರೂ ಕೂಡ ಇಲ್ಲೇ ಬರ್ತಿದ್ರು. ಆದರೆ ಇದು ಒಂದು ರೀತಿ ಸ್ಮಶಾನದ ವಾತಾವರಣವನ್ನು ಪಡೆದುಕೊಂಡಿದೆ. ಸದ್ಯ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು, ಟಿಜುರಿ ಆಗಿರ್ಬೋದು, ಆ ಟೇಬಲ್ಸ್ಗಳಾಗಿರ್ಬೋದು, ಏನಂದರೆ ಜೆರಾಕ್ಸ್ ಮಷಿನ್ಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ. ಅಂದರೆ ಆಕ್ರೋಶಗೊಂಡಂಥ ರೈತರು ಎಲ್ಲವನ್ನು ಸರ್ವನಾಶ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂತಂದರೆ ಸುಮಾರು 1 ಕೋಟಿಗೂ ಅತಿ ಹೆಚ್ಚು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಕಟ್ಟಡವನ್ನು ಏನು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಚೇರಿಯನ್ನಾಗಿ ಮಾಡಿದರು. ಆದರೆ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಈಗ ಹಾಳಾಗಿರುವಂಥದ್ದು. ಆ ಒಂದು ಹಾಳಾಗಿರ್ತಕ್ಕಂಥ ಕಚೇರಿಯಲ್ಲಿ ಏನಂತಂದರೆ ನಿನ್ನೆ ನಡೆದಂಥ ಅವಘಡವನ್ನು ನೋಡಲು ಈಗ ಬೆಳಗ್ಗೆಯಿಂದನೂ ರೈತರು ಅಂತಂದರೆ ಈ ಒಂದು ಕಟ್ಟಡದ ಒಳಗಡೆ ಬರ್ತಕ್ಕಂಥ ಹಿನ್ನೆಲೆ ದೃಶ್ಯಗಳು ಕೂಡ ಕಾಣ್ತಾ ಇರುವಂಥದ್ದು. ಏನಂತಂದರೆ ಈಗಾಗಲೇ ನಿನ್ನೆ ಅವಘಡ ನಡೆದರೂ ಕೂಡ ಈಗ ಶಾಂತ ಸ್ವರೂಪವನ್ನು ಪಡೆದಿರತಕ್ಕಂಥ ಮೆಣಸಿನಕಾಯಿ ಮಾರುಕಟ್ಟೆ. ಈ ಮಾರುಕಟ್ಟೆ ಈಗ ಏನಂದರೆ ಜಿಲ್ಲಾಧಿಕಾರಿಗಳು ಒಂದು ಭೇಟಿ ಕೊಟ್ಟಿದ್ದರು. ಏನಂದರೆ ಶಾಸಕರು ಮತ್ತು ಸಚಿವರು ಕೂಡ ಇಂದು ಮಾರುಕಟ್ಟೆಗೆ ಭೇಟಿ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಬಂದಂಥ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಅವರು ಇದಕ್ಕೆ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಮತ್ತು ಏನಂದರೆ ಈಗಾಗಲೇ ಆಗಿರ್ತಕ್ಕಂಥ ನಷ್ಟವನ್ನು ಯಾವ ರೀತಿ ಭರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.